ಈ ನಾಗಲೋಕ ಅನ್ನೋದು ನಿಜವಾಗ್ಲೂ ಇದೆಯಾ? ಕಾಮಿನಿಸ್ಟ್ ಹತ್ತಿಯೋ ಪಾರಿಜಾತ ಕಾಮಿನಿಸ್ಟ್ ಏನಾಟ್ರೆ ಮಾರಲ್ಲ ಹಿಂಗೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಆ್ಯಕ್ಚುಲಿ ಐ ಹ್ಯಾಡ್ ಸಮ್ ಅದರ್ ಪ್ಲ್ಯಾನ್. ಐ ವಾಸ್ ಆಲ್ಮೋಸ್ಟ್ ರೆಡಿ ಟು ಗೋ, ಬಟ್ ಇನ್ ದ ಲಾಸ್ಟ್ ಮೂಮೆಂಟ್ ಐ ಚೇಂಜ್ಡ್ ಇಟ್. ಯಾಕಂದರೆ 2 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ, ಬೈಕಲ್ಲಿ ಹೊರಗಡೆ ಹೋಗೋ ಸೀನೇ ಇಲ್ಲ. ಸೊ ಇವಾಗ ನನ್ನ ಕಸಿನ್ಸ್ ಹನುಮಗಿರಿ ಟೆಂಪಲ್ಗೆ ಹೋಗ್ತಾ ಇದ್ದಾರೆ ಈಶ್ವರಮಂಗಲದಲ್ಲಿ. ಸೊ ನಾವು ಅವ್ರ ಜೊತೆ ಹೋಗೋಣ ಬನ್ನಿ. ಬಡವ್ರ ಬಾದಾಮ್ ಕಡಲೆ ಅಂತಾರೆ, ಹಾಗೆ ಬಡವ್ರ BMW ನಮ್ಮ 800. ಸೊ ಬನ್ನಿ ಇವತ್ತು ನಾವು ನಮ್ಮ 800 ಒಂದು ಡ್ರೈವ್ ಹೋಗ್ಬಿಟ್ಟು ಬರೋಣ. 800 ಒಂದು ಗೇರ್ ಹಾಕೋ ಮಜಾನೇ ಬೇರೆ. ಗೇರ್ ಆ್ಯಕ್ಚುಲಿ ಶಿಫ್ಟ್ ಆಗ್ತಿದೆಯಾ ಇಲ್ವಾ ಒಂದು ಗೊತ್ತಾಗಲ್ಲ. ನೀವು ಮಡಿಕೇರಿಯಿಂದ ಬರ್ತೀರಾ ಅಂತ ಅಂದರೆ ಒಂದು ಸುಳ್ಯದಿಂದ 20-25 ಕಿಲೋಮೀಟರ್ಸ್ ಆಗುತ್ತೆ. ಅದೇ ಪುತ್ತೂರಿಂದ ಬರ್ತೀರ ಅಂತ ಅಂದರೆ ಒಂದು ಅಲ್ಲಿಂದಲೂ 25 ಕಿಲೋಮೀಟರ್ಸ್ ಆಗುತ್ತೆ. ಬ್ಯೂಟಿಫುಲ್ ಟೆಂಪಲ್ ಇದು. ರೀತನ ದ್ವಾರ ತೋಚಲೆ ಬೋಡು ಉಳ ಇವಾಗ ಉಂಟು. ನೀವು ದಕ್ಷಿಣ ಕನ್ನಡ ಟೆಂಪಲ್ ವಿಸಿಟ್ ಮಾಡೋಕ್ಕಂತಲೇ ಬರ್ತೀರಾ ಅಂದರೆ ಇಲ್ಲಿ ಬರ್ಬೋದು, ತುಂಬ ಚೆನ್ನಾಗಿದೆ. ನೀವು ಗೂಗಲ್ ಮ್ಯಾಪಲ್ಲಿ ಹನುಮಗಿರಿ ಈಶ್ವರಮಂಗಲ ಅಂತ ಸರ್ಚ್ ಮಾಡಿದ್ರೆ ಶ್ರೀ ಪಂಚಮುಖಿ ಆಂಜನೇಯ ಟೆಂಪಲ್ ಅಂತ ಸಿಗುತ್ತೆ. ಅದೇ ಇದು. ನೀವು ಮೈಸೂರಿಂದ ಬರೋದಿದ್ದರೆ ನಿಮಗೆ ಆನ್ ದ ವೇ ಇದು ಸಿಗುತ್ತೆ. ಅಂದರೆ ಸುಳ್ಯ ನೆಕ್ಸ್ಟ್ ಕಾವು ಅಂತ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಿ ಸ್ವಲ್ಪ ಒಳಗಡೆ ಬರಬೇಕು. ಇಂಚ ಗಂಜಿ ಸಿಗೋದು ಬರ್ತದೆ. ನಮ್ಮ 800 ಒಂಥರ ಉಭಯವಾಸಿ ಕಾರ್ ಇದ್ದಂಗೆ, ನೀರಲ್ಲೂ ಹೋಗುತ್ತೆ ನೆಲದಲ್ಲೂ ಹೋಗುತ್ತೆ. ನೋಡಿ ನೋಡಿ. ಕಸಿನ್ ಮನೆಯಿಂದ ನಮ್ಮ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಸಮುದ್ರ ದಾಟೋ ಸೀನ್ ಇದೆ. Oh my god, oh my god. ಮನೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಬನ್ನಿ. ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಕ್ವಿಕ್ ಸಾರ್ಟ್. ನೋಡಿ, ಪ್ರತಿಯೊಂದು ವಸ್ತು ಯಾವತ್ತಾದ್ರೂ ಒಂದಿನ ಯೂಸ್ ಬಂದೇ ಬರುತ್ತೆ. ಬನ್ನಿ ಇವಾಗ ಇದರಲ್ಲಿ ಪೇಪರ್ ಬೋಟ್ ಮಾಡಿ ನೀರಲ್ಲಿ ಬಿಡೋಣ. ಆಮೇಲೆ ಬನ್ನಿ ಮೊದಲು ನಾವು ಬೋಟ್ ಮಾಡೋಣ. ಸಣ್ಣ ಬೋಟ್ ಮಾಡೋಣ, ಛೋಟಾ ಬೋಟ್. ಕರೆಕ್ಟಾಗಿ ಬೋಟ್ ಮಾಡೋಕ್ಕೆ ಇವಾಗಲೂ ಬರಲ್ಲ ನನಗೆ. ಇನ್ನೊಂದು ರಾಕೆಟ್ ಅಂತ ಬರುತ್ತೆ ಗೊತ್ತಾ, ಅದನ್ನ ಮಾಡೋಕ್ಕೆ ಬರುತ್ತಾ? ತೋರಿಸ್ತೇನೆ ಬನ್ನಿ. ಸ್ವಾಮಿ ದೇವರೇ, ಅರಬ್ಬಿ ಸಮುದ್ರ ರೀಚ್ ಆವಳು.
ಜಡಿಯಿಂದ ಹೋಯ್ತು ನೋಡಿ. ನಮ್ಮ ರಾಕೆಟ್ ಆಲ್ರೆಡಿ ಸಿಂಕ್ ಆಗಿದೆ, ಇಲ್ಲಿದೆ. ಓ, ಇನ್ನೊಂದು ಬೋಟು ಸಿಂಕ್ ಆಯಿತು, ಎಲ್ಲ ಸಿಂಕ್ ಆಯಿತು. ಬನ್ನಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಿಗೋಣ. ಇವತ್ತು ನೆಡೋ ಗಿಡದ ಹೆಸರು ಪಾರಿಜಾತ. ಈ ಗಿಡ ನನಗೊಬ್ಬರು ಬ್ಯಾಂಗ್ಳೂರೊಬ್ಬರು ಫ್ರೆಂಡ್ ಮೆಸೇಜ್ ಮಾಡಿದರು ಗಿಡ ನೆಡು ಅಂತ. ಬನ್ನಿ ನೆಟ್ಟಲ್ಲಿ ಏನಿದ್ರ ಬಗ್ಗೆ ಡೀಟೇಲ್ ಇದೆ ಅಂತ ನೋಡೋಣ. ಇದನ್ನ ಇಂಗ್ಲೀಷಲ್ಲಿ ನೈಟ್ ಜಾಸ್ಮಿನ್ ಅಂತ ಕರೀತಾರೆ. ಐ ಡಿಂಟ್ ನೋ. ಬನ್ನಿ ಅಡ್ವಾಂಟೇಜ್ ಏನಿದೆ ಅಂತ ನೋಡೋಣ. ಹೆಲ್ತ್ ಬೆನಿಫಿಟ್ಸ್: ರಿಲೀವ್ಸ್ ಕಫ್, ರೆಡ್ಯೂಸಸ್ ಫೀವರ್, ರೆಡ್ಯೂಸಸ್ ಮಲೇರಿಯಾ ಸಿಂಪ್ಟಮ್ಸ್, reduces anxiety, removes intestinal worms. ವಾ, ಗೊತ್ತಿಲ್ಲ ಏನಂತ. ಎಕ್ಸಲೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್, ಬೆನಿಫಿಟ್ ಫಾರ್ ಸ್ಕಿನ್. ಚೆನ್ನಾಗಿದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಗೂಗಲ್ ಇಟ್. ಆದರೆ ಒಂದು ವಿಷಯ ಇದೆ, ಏನು ಗೊತ್ತಾ, ಸ್ನೇಕ್ಸ್ ಎಲ್ಲ ತುಂಬ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅಂತಾರೆ ಗಿಡಕ್ಕೆ. ಮೇ ಬಿ ಸ್ಮೆಲ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ನೇಕ್ ಅಂದಾಗ ಒಂದು ವಿಷಯ ನೆನಪಾಯಿತು. ಈ ನಾಗಲೋಕ ಅನ್ನೋದು ನಿಜವಾಗ್ಲೂ ಇದೆಯಾ? ಒಂದು ವೇಳೆ ನಿಜವಾಗ್ಲೂ ಇದ್ದರೆ, ಈ ನಾಗಕನ್ಯೆ ಒಂದು ಎಪಿಸೋಡ್ ಏನಾದರೂ ನಾಗಿನಿದು ನೋಡಿದ್ರೆ ಪರ್ಸ್ನಲ್ ರಿವೆಂಜ್ ಎಲ್ಲ ಮತ್ಬಿಟ್ಟು ಪಕ್ಕ ಡೈರೆಕ್ಟ್ರಿಗೆ ಬಂದು ಕಚ್ಬಿಡುತ್ತೆ. ಇಲ್ಲಾಂದರೆ ಹೀರೋಯಿನಿಗೆ ಪಕ್ಕ ಕಚ್ಚುತ್ತೆ. ಇವಾಗ ಇಂಡಿಯನ್ ಪೇರೆಂಟ್ಸ್ ಹೆಂಗಂದರೆ, ಮಕ್ಕಳು ಕಾರ್ಟೂನ್ ನೋಡಿದ್ರೆ ಬೈತಾರೆ, ಆದರೆ ಅವ್ರು ಕೂತು ನಾಗಿನಿ ಸೀರಿಯಲ್ ನೋಡ್ತಾರೆ. ಸ್ಪೆಕ್ಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಹೋಗಿಲ್ಲ. ಅಮ್ಮ, ಇದೈದು ಯಾರ ಪೂತ ಪಾರಿಜಾತ ಕಮ್ಯುನಿಸ್ಟ್ ಐತಲ್ಲ ಎಲ್ಲ ಎಂಕ್ಲಂಚನ ಆಂಡು ಓ ಅವ ಐತಾನೆ ಇರೇ ಕಮ್ಯುನಿಸ್ಟ್ ಹತ್ತಿ ಪಾರಿಜಾತ ಕಮ್ಯುನಿಸ್ಟ್ ನಟ್ರೆ ಮಾರಲ್ಲ ಹಿಂಗೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಿಟ್ ದ ಲೈಕ್ ಬಟನ್, ಶೇರ್ ದಿ ವಿಡಿಯೋ, ಕಾಮೆಂಟ್ ಆನ್ ದಿ ವಿಡಿಯೋ. ನೆಕ್ಸ್ಟ್ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಷ್ಟೇ. ಯಾ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ವಿತೌಟ್ ಡಿಪೆಂಡಿಂಗ್ ಆನ್ ಅದರ್ಸ್. ಬಾಯ್, ಜೈ ಹಿಂದ್.